ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಲಕ್ಷ್ಮಿ ಜಿ, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಾವಗಡ. ನಾವು ಈ ದಿನದ ತರಗತಿಯಲ್ಲಿ ಬ್ರಹ್ಮ ಸಮಾಜದ ರೀತಿಯಲ್ಲಿ, ಆರ್ಯ ಸಮಾಜದ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಥಾಪನೆಗೊಂಡಂಥ ಪ್ರಾರ್ಥನಾ ಸಮಾಜವನ್ನು ಕುರಿತು ಅಧ್ಯಯನವನ್ನು ಮಾಡಬೇಕಾಗಿದೆ. ಮೊದಲನೇದಾಗಿ ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ಹೇಗೆ ಆರಂಭವಾಯಿತು, ಅದರ ಸುಧಾರಣೆಗಳೇನು, ಮತ್ತು ಆತ್ಮಾರಾಮ್ ಪಾಂಡುರಂಗರವರ ಜೊತೆಗೆ MG ರಾನಡೆರವರ ಒಂದು ಕೊಡುಗೆಗಳು ಈ ಒಂದು ಪ್ರಾರ್ಥನಾ ಸಮಾಜಕ್ಕೆ ಮತ್ತು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಗೆ ಏನೇನು ಅನ್ನುವಂಥ ವಿಚಾರಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಅದರ ಒಂದು ಸ್ಥಾಪನೆಯನ್ನು ಕುರಿತಾಗಿ ನಾವು ನೋಡುವಂಥದ್ದಾದರೆ, ಅದನ್ನು 1867ರಲ್ಲಿ ಬಾಂಬೆಯಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು. ಸೊ ಅದನ್ನು ಯಾವ ವಿಚಾರವಾಗಿ ಸ್ಥಾಪನೆ ಮಾಡಲಾಯಿತು ಅನ್ನುವಂಥದ್ದಾದರೆ, ರ್ಯಾಷನಲ್ ವರ್ಷಿಪ್ ಅಂದರೆ ಪೂಜಿಸುವಂಥದ್ದು ತರ್ಕಬದ್ಧವಾಗಿರಬೇಕು ಅನ್ನುವಂಥ ವಿಚಾರಕ್ಕೆ, ಮತ್ತು ಸೋಷಿಯಲ್ ರಿಫಾರ್ಮ್ ಸಾಮಾಜಿಕ ಸುಧಾರಣೆ ಅನ್ನುವಂಥ ಎರಡು ಗುರಿಗಳನ್ನು ಇಟ್ಕೊಂಡು ಬಾಂಬೆಯಲ್ಲಿ 1867ರಲ್ಲಿ ಸ್ಥಾಪನೆ ಆದಂಥ ಒಂದು ಸಂಘಟನೆ ಪ್ರಾರ್ಥನಾ ಸಮಾಜ್. ಸೊ ಈ ಪ್ರಾರ್ಥನಾ ಸಮಾಜ್ ಅನ್ನುವಂಥದ್ದು ಪರಮಹಂಸ ಸಭಾ ಅನ್ನುವಂಥ ಒಂದು ಸಭೆಯಿಂದ ಸ್ಥಾಪನೆಗೊಂಡಂಥದ್ದು. ಅಂದರೆ ಪರಮಹಂಸ ಸಭಾ ಮೊದಲು ಸ್ಥಾಪನೆ ಆಯಿತು, ಪ್ರಾರ್ಥನಾ ಸಮಾಜ್ ಆನಂತರ ಸ್ಥಾಪನೆ ಆದಂಥದ್ದು. ಪರಮಹಂಸ ಸಭಾ ಅನ್ನುವಂಥದ್ದು 1849ರಲ್ಲೇ ಅಸ್ತಿತ್ವದಲ್ಲಿತ್ತು, ಮತ್ತು ಅದು ಒಂದು ಸೀಕ್ರೆಟ್ ಸೊಸೈಟಿಯಾಗಿ ಕೆಲಸವನ್ನು ಮಾಡ್ತಿತ್ತು. ಈ ಸಂದರ್ಭದಲ್ಲಿ ಸೀಕ್ರೆಟ್ ಆ್ಯಕ್ಟಿವಿಟೀಸು ನಡೀತಾ ಇದ್ದಂಥ, ಅಂದರೆ ಭೂಗತ ಚಟುವಟಿಕೆಗಳು ನಡೀತಾ ಇದ್ದಂಥ ಒಂದು ಸಂದರ್ಭ. ಸೊ ಪರಮಹಂಸ ಸಭಾ ಅನ್ನುವಂಥದ್ದು 1849ರಲ್ಲಿ ಒಂದು ಭೂಗತ ಸಂಘಟನೆಯಾಗಿ, ಸೀಕ್ರೆಟ್ ಸೊಸೈಟಿಯಾಗಿ ಕೆಲಸವನ್ನು ಮಾಡ್ತಾ ಇತ್ತು. ಅದರ ಮುಂದುವರೆದಂತಹ ಭಾಗ ಅಥವಾ ಅದರ ನಂತರದ ಒಂದು ಬೆಳವಣಿಗೆಯನ್ನು ನಾವು ಪ್ರಾರ್ಥನಾ ಸಮಾಜ ಆಗಿ ಕಾಣಬಹುದಾಗಿದೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಡಬೇಕಾದಂಥ ಒಂದು ಅಂಶ. ಸೊ ಇದನ್ನು ಸ್ಥಾಪನೆ ಮಾಡಿದಂಥವರು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅನ್ನುವಂಥವರು. ಸೊ ಇವರಿಗೆ ಸಹಕಾರವಾಗಿ ನಿಂತಂಥವರು ಕೇಶವ್ ಚಂದ್ರ ಸೇನ್. ಸೊ ಬ್ರಹ್ಮ ಸಮಾಜದ ಕೇಶವ್ ಚಂದ್ರ ಸೇನ್ರವರು ಆತ್ಮಾರಾಮ್ ಪಾಂಡುರಂಗರವರಿಗೆ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡೋದರಲ್ಲಿ ತಮ್ಮ ಎಲ್ಲ ಸಹಕಾರವನ್ನು ಒದಗಿಸಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಈ ಒಂದು ಪ್ರಾರ್ಥನಾ ಸಮಾಜದ ಚಟುವಟಿಕೆಗಳಲ್ಲಿ ಆತ್ಮಾರಾಮ್ ಪಾಂಡುರಂಗರಷ್ಟೇ ತೊಡಗಿಸ್ಕೊಳ್ಳೋಂಥ ಇನ್ನೂ ಇತರೆ ನಾಯಕರುಗಳಿದ್ದರು. ಸೊ ಅವರ ಯಾರ್ಯಾರು ಅನ್ನುವಂಥದ್ದಾದರೆ MG ರಾನಡೆ ಆಗಿರಬಹುದು, RG ಭಂಡಾರ್ಕರ್ ಆಗಿರಬಹುದು, NG ಚಂದಾವರ್ಕರ್ ಆಗಿರ್ಬೋದು. ಸೊ ಹೀಗೆ ಇವರೆಲ್ಲರೂ ಕೂಡ ಈ ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರುಗಳಾಗಿ ಅಥವಾ ಪ್ರಮುಖ ವ್ಯಕ್ತಿಗಳಾಗಿ ನಾವು ಗುರುತಿಸಬಹುದಾಗಿದೆ. ಸೊ ಇಲ್ಲಿ ಇದರ ಫಿಲಾಸಫಿಯ ಬಗ್ಗೆ ನಾವು ಮಾತಾಡುವಂಥದ್ದಾದರೆ, ಅದು ಯಾವುದೇ ರೀತಿಯಾದಂಥ ಹೊಸ ತತ್ವವನ್ನು ಹುಟ್ಟು ಹಾಕಲಿಲ್ಲ. ಬದಲಾಗಿ ಮಹಾರಾಷ್ಟ್ರದಲ್ಲಿ ಆ ಸಂದರ್ಭದಲ್ಲಿ ಜಾರಿಯಲ್ಲಿದ್ದಂತಹ ಮರಾಠ ಸಂತರುಗಳು ಯಾರಿದ್ರು, ಸೊ ಅವರ ಒಂದು ತತ್ವಗಳನ್ನೇ ತಮ್ಮ ತತ್ವಗಳಾಗಿ ಅಳವಡಿಸ್ಕೊಂಡಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಈ ಪ್ರಾರ್ಥನಾ ಸಮಾಜದ ಅನುಯಾಯಿಗಳೆಲ್ಲರೂ ಕೂಡ ದೇವರನ್ನು ನಂಬುವಂಥವರಾಗಿದ್ದರು, ಅದರ ಜೊತೆಗೆ ಮರಾಠ ಸಂತರ ಅನುಯಾಯಿಗಳಾಗಿದ್ದರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಇವರು ಕೆಲವು ಹಿಂದೂ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದಂಥ ವಿಚಾರಗಳನ್ನು ವಿರೋಧಿಸ್ತಾ ಬಂದಂಥದ್ದು. ಸೊ ಅದು ಯಾವ್ಯಾವುದು ಅನ್ನುವಂಥದ್ದಾದರೆ, ಹಿಂದೂ ಧರ್ಮದ ಒಂದು ಡಿಜನರೇಷನ್ ಅನ್ನುವಂಥದ್ದನ್ನು ಅವರು ವಿರೋಧಿಸಿದ್ರು. ಅದರ ಜೊತೆಗೆ ಐಡೋಲೇಟರಿ ಅಂದರೆ ಮೂರ್ತಿ ಪೂಜೆಯನ್ನು ವಿರೋಧಿಸಿದ್ರು. ಅದರ ಜೊತೆಗೆ ಸಮಾಜ ಅನ್ನುವಂಥದ್ದು ಸಮಾಜದಲ್ಲಿದ್ದಂಥ ಕೆಲವು ಪಿಡುಗುಗಳನ್ನು ಮತ್ತು ಕಸ್ಟಮ್ಸನ್ನು, ಸೊ ಇವುಗಳನ್ನು ವಿರೋಧಿಸಿ ಇಟ್ ವಾಂಟೆಡ್ ಟು ಬ್ರಿಂಗ್ ರಿಫಾರ್ಮ್ ಇನ್ ದ ಫೀಲ್ಡ್ ಆಫ್ ರಿಲಿಜನ್. ಧರ್ಮದಲ್ಲಿ ಸುಧಾರಣೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕೆಲವು ಚಟುವಟಿಕೆಗಳನ್ನು ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ಅಳವಡಿಸ್ಕೊಳ್ತಾ ಬಂತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿ ಕೆಲವು ಸಿದ್ಧ ಚಟುವಟಿಕೆಗಳನ್ನು
ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ಅಳವಡಿಸ್ಕೊಳ್ತು. ಈ ಒಂದು ಸಮಾಜ ಸುಧಾರಣೆ ಅನ್ನುವಂಥ ಒಂದು ವಿಷಯಕ್ಕೆ ಅನುಗುಣವಾಗಿ. ಸೊ ಅದು ಯಾವ್ಯಾವುದು ಅನ್ನುವಂಥದ್ದಾದರೆ ಜಾತಿ ಪದ್ಧತಿಯನ್ನು ಒಪ್ಕೊಳ್ದೇ ಇರುವಂಥದ್ದು, ಮತ್ತು ಮಹಿಳೆಯರ ಶಿಕ್ಷಣವನ್ನು ಒತ್ತು ಕೊಡುವಂಥದ್ದು, ಮತ್ತು ವಿಧವೆಯರ ವಿವಾಹಕ್ಕೆ ಸಂಬಂಧಿಸಿದ ವಿಚಾರ, ಅದರ ಜೊತೆಗೆ ಹೆಣ್ಣು ಮತ್ತು ಗಂಡಿನ ವಯಸ್ಸಿನ ಹೆಚ್ಚಳ, ಮದುವೆಗೆ ಸಂಬಂಧಿಸಿದ ಹಾಗೆ ಹೆಣ್ಣು ಮಗು ಮತ್ತು ಗಂಡು ಮಗುವಿನ ವಯಸ್ಸಿನ ಹೆಚ್ಚಳದ ಬಗ್ಗೆ ಇದು ಒಂದು ಅಜೆಂಡಾವನ್ನು ಇಟ್ಕೊಳ್ಳೋಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಈ ಆರ್ಯ ಸಮಾಜದ ರೀತಿಯಲ್ಲೇ ಪ್ಯೂರಿಟಿ ಮೂಮೆಂಟ್ ಅನ್ನುವಂಥದ್ದನ್ನು ಈ ಒಂದು ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ಆರಂಭಗೊಳಿಸುತ್ತೆ. ಸೊ ಅದರ ಉದ್ದೇಶ ಏನು ಅನ್ನುವಂಥದ್ದಾದರೆ, ಯಾರು ಈಗಾಗಲೇ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೋ, ಮತಾಂತರ ಹೊಂದಿರ್ತಾರೋ, ಅಂಥವರನ್ನು ಮತ್ತೊಮ್ಮೆ ಹಿಂದೂ ಧರ್ಮಕ್ಕೆ ಕರೆತರುವಂಥ ಒಂದು ಪ್ರಯತ್ನಕ್ಕೋಸ್ಕರ ಪ್ಯೂರಿಟಿ ಮೂಮೆಂಟ್ ಅನ್ನುವಂಥದ್ದನ್ನು ಶುರು ಮಾಡಲಾಯಿತು. ಸೊ ಇದನ್ನು ನಾವು ಆರ್ಯ ಸಮಾಜದಲ್ಲೂ ಕೂಡ ಕಾಣ್ತೇವೆ. ಆದರೆ ಅದರ ಜೊತೆಗೆ ಇನ್ನೂ 2 ಅಂಶಗಳನ್ನು ಇದು ಅಳವಡಿಸ್ಕೊಳ್ತು, ಈ ಪ್ಯೂರಿಟಿ ಮೂಮೆಂಟ್ ಅನ್ನುವಂಥದ್ದು. ಏನದು ಅನ್ನುವಂಥದ್ದಾದರೆ ಆ್ಯಂಟಿ ಡ್ಯಾನ್ಸಿಂಗ್. ಸೊ ಆ ಸಂದರ್ಭದಲ್ಲಿ ಹಿಂದೂ ಧರ್ಮಕ್ಕೆ ಒಂದು ಅಂಟುಜಾಡ್ಯವಾಗಿದ್ದಂಥದ್ದು ಈ ದೇವಾಲಯಗಳಲ್ಲಿ ನೃತ್ಯ ಮಾಡುವಂಥ ಒಂದು ಪದ್ಧತಿ. ಸೊ ಅದನ್ನು ಇವರು ವಿರೋಧಿಸ್ತಾ ಬರ್ತಾರೆ. ಅದರ ಜೊತೆಗೆ ಮದುವೆಯಲ್ಲಿ ಆಗುವಂಥ ಖರ್ಚನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಪ್ಯೂರಿಟಿ ಮೂಮೆಂಟ್ನ ಇನ್ನೊಂದು ಮುಖ್ಯವಾದಂಥ ಉದ್ದೇಶವಾಗಿತ್ತು. 3 ಉದ್ದೇಶಗಳಿಗೋಸ್ಕರ ಪ್ಯೂರಿಟಿ ಮೂಮೆಂಟನ್ನು ಶುರು ಮಾಡಲಾಗತ್ತೆ. ಒಂದು, ಕನ್ವರ್ಟ್ಸನ್ನು ಗೆಟಿಂಗ್ ಬ್ಯಾಕ್ ಟು ಹಿಂದೂ ರಿಲಿಜನ್. 2ನೇದಾಗಿ ಆ್ಯಂಟಿ ಡ್ಯಾನ್ಸಿಂಗ್. ಮತ್ತು 3ನೇದಾಗಿ ರಿಡಕ್ಷನ್ ಆಫ್ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಅನ್ನುವಂಥ 3 ವಿಚಾರಗಳಿಗೋಸ್ಕರ ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ಪ್ಯೂರಿಟಿ ಮೂಮೆಂಟ್ ಅನ್ನುವಂಥದ್ದನ್ನು ಶುರು ಮಾಡುತ್ತೆ. ಅದರ ಜೊತೆಗೆ ಇಟ್ ಕಂಡಕ್ಟೆಡ್ ನೈಟ್ ಸ್ಕೂಲ್ ಫಾರ್ ದ ವರ್ಕಿಂಗ್ ಪೀಪಲ್. ಯಾರು ಕೆಲಸವನ್ನು ಮಾಡ್ತಾ ಇದ್ರೋ ಅಂಥವರಿಗೆ ರಾತ್ರಿ ಶಾಲೆಗಳನ್ನು ಸ್ಥಾಪನೆ ಮಾಡಲಾಯಿತು. ಅದರ ಜೊತೆಗೆ ಅನಾಥಾಶ್ರಮಗಳನ್ನು ಮತ್ತು ಆಶ್ರಯ ತಾಣಗಳನ್ನು ಪಂಡರಾಪುರದಲ್ಲಿ ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ಸ್ಥಾಪನೆ ಮಾಡ್ತಾ ಹೋಯಿತು. ಅದರ ಜೊತೆಗೆ ಡಿಪ್ರೆಸ್ಡ್ ಕ್ಲಾಸ್ ಮಿಷನನ್ನು ಸ್ಥಾಪನೆ ಮಾಡಿದ್ರು. ಅಂದರೆ ತುಳಿತಕ್ಕೆ ಒಳಗಾದಂತಹ ಜನರನ್ನು ಮೇಲೆತ್ತುವಂತಹ ಕೆಲಸಕ್ಕೋಸ್ಕರ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನುವಂಥದ್ದು ಶುರುವಾದಂಥ ಒಂದು ಸಂದರ್ಭ. ಸೊ ಹೀಗೆ ಈ ಎಲ್ಲ ರಂಗಗಳಲ್ಲಿಯೂ ಕೂಡ ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ತನ್ನನ್ನು ತಾನು ತೊಡಗಿಸ್ಕೊಂಡು ಸಮಾಜದ ಸುಧಾರಣೆಯಲ್ಲಿ ತನ್ನ ಪಾತ್ರವನ್ನು ವಹಿಸ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಾನೀಗಾಗಲೇ ಹೇಳಿದಾಗೆ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗಾರವರ ಜೊತೆಗೆ MG ರಾನಡೆ ಕೂಡ ಪ್ರಾರ್ಥನಾ ಸಮಾಜದ ಅಭ್ಯುದಯಕ್ಕೆ ಕೆಲಸವನ್ನು ಮಾಡ್ತಾ ಹೋದರು. ಸೊ ಅವರು ಹಾಗಿದ್ರೆ ಏನು ಕೆಲಸವನ್ನು ಮಾಡಿದ್ರು ಈ ಒಂದು ಪ್ರಾರ್ಥನಾ ಸಮಾಜದ ಏಳಿಗೆಗೆ ಅನ್ನುವಂಥದ್ದಾದರೆ, ಮೊದಲನೇದಾಗಿ ಮಹಾದೇವ ಗೋವಿಂದ ರಾನಡೆ ಅಂತ ಅವರನ್ನು ಕರೆಯಲಾಗುತ್ತೆ. ಸೊ ಅವರು ಈ ಸಮಾಜವನ್ನು 1870ರಲ್ಲಿ ಸೇರ್ಕೊಳ್ತಾರೆ. ಸೊ ಹಿ ವಾಸ್ ಎ ಚೀಫ್ ಎಕ್ಸ್ಪೋನೆಂಟ್ ಆಫ್ ದ ಸಮಾಜ್. ಪ್ರಾರ್ಥನಾ ಸಮಾಜದ ಮುಖ್ಯ ವ್ಯಕ್ತಿಯಾಗಿ ನಾವು ಇವರನ್ನು ಗುರುತಿಸಬಹುದಾಗಿದೆ. ಆ್ಯಂಡ್ ಹಿ ವಾಸ್ ಎ ಇನ್ಸ್ಪಿರೇಷನ್ ಟು ದ ಸಮಾಜ್. ಸೊ ಅವರು ಒಂದು ಸ್ಫೂರ್ತಿಯಾಗಿದ್ದರು ಈ ಒಂದು ಪ್ರಾರ್ಥನಾ ಸಮಾಜಕ್ಕೆ. ಹೇಗೆ ಅನ್ನುವಂಥದ್ದಾದರೆ, he initiated the programs for social and educational reforms in Bombay. ಬಾಂಬೆಯಲ್ಲಿ ಕೈಗೊಳ್ಳಬಹುದಾದಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಬಹುದಾದಂಥ ಸುಧಾರಣೆಯನ್ನು ಜಾರಿಗೆ ತರೋದರಲ್ಲಿ ಇವರು ತುಂಬ ಸ್ಫೂರ್ತಿಯನ್ನು ಒದಗಿಸಿಕೊಟ್ರು ಪ್ರಾರ್ಥನಾ ಸಮಾಜಕ್ಕೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಿ ಇನಿಷಿಯೇಟೆಡ್ ದ ಕಾಸ್ ಆಫ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ರಿಫಾರ್ಮ್ಸ್ ಇನ್ ದ ರೀಜನ್ ಆಫ್ ಬಾಂಬೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಅಪ್ಲೈಡ್ ಪ್ರಿನ್ಸಿಪಲ್ಸ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್ ಟು ದ ಇಂಡಿಯನ್ ಕಂಡೀಷನ್. ಸೊ ಹಿ ವಾಂಟೆಡ್ ಟು ಅಪ್ಲೈ ದ ವೆಸ್ಟರ್ನ್ ಪ್ರಿನ್ಸಿಪಲ್ಸ್ ಟು ದ ಇಂಡಿಯನ್ ಕಂಡೀಷನ್. ಭಾರತೀಯ ಒಂದು ವ್ಯವಸ್ಥೆಗೆ ಪಾಶ್ಚಿಮಾತ್ಯರ ಒಂದು ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡುವಂಥ ಒಂದು ಕೆಲಸವನ್ನು MG ರಾನಡೆಯವರು ಇಲ್ಲಿ ಮಾಡ್ತಾ ಹೋಗ್ತಾರೆ. ಅವರ ಜೊತೆಗೇ ಧೋನಾಂದೋ ಕೇಶವ್ ಕರ್ವೆ ಮತ್ತು ವಿಷ್ಣು ಶಾಸ್ತ್ರಿ ಅನ್ನುವಂಥ ಇಬ್ಬರು ರಾನಡೆಯವರ ಜೊತೆಯಲ್ಲಿ ಅವರ ಎಲ್ಲ ಕೆಲಸಗಳಲ್ಲೂ ಕೂಡ ಸ್ನೇಹಿತರಾಗಿ ಇದ್ದಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರ ಜೊತೆಗೆ ವಿಡೋ ರಿಮ್ಯಾರೇಜ್ ಮೂಮೆಂಟ್ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡ್ತಾರೆ ರಾನಡೆ ಅವರು. ಅದರ ಜೊತೆಗೆ ವಿಡೋ ಹೋಮ್ ಅಸೋಸಿಯೇಷನ್ ಅನ್ನುವಂಥದ್ದನ್ನು ಶುರು ಮಾಡ್ತಾರೆ.
ಪರ್ಟಿಕ್ಯುಲರ್ಲಿ ಟು ಪ್ರೊವೈಡ್ ಎಜುಕೇಷನ್ ಫಾರ್ ದ ವಿಡೋಸ್, ವಿಧವೆಯರಿಗೆ ಶಿಕ್ಷಣವನ್ನು ಒದಗಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ವಿಡೋ ರಿಮ್ಯಾರೇಜ್ ಮೂವ್ಮೆಂಟ್ ಮತ್ತು ವಿಡೋಸ್ ಹೋಮ್ ಅಸೋಸಿಯೇಷನ್ ಅನ್ನುವಂಥ 2 ಸಂಘಟನೆಗಳನ್ನು ಅವರು ಶುರು ಮಾಡಿದಂಥ ಒಂದು ಸಂದರ್ಭ. ಅದರ ಜೊತೆಗೆ ಟ್ರೈನಿಂಗನ್ನು ಕೊಡ್ತಾ ಹೋದರು ವಿಡೋಸ್ಗೆ, ಅವರ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂಥ ಕಸುಬನ್ನು ಬೇಕು ಅನ್ನುವಂಥದ್ದನ್ನು ಆಧರಿಸಿ ಅವರಿಗೆ ಆ ಕಸುಬುಗಳಲ್ಲಿ ತರಬೇತಿಯನ್ನು ಕೊಡೋದ್ರ ಮೂಲಕ ಅವರ ಜೀವನಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು NG ರಾನಡೆ ಅವರು ಬಾಂಬೆ ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ಸಂದರ್ಭವನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ರಚನೆಗೊಂಡಂಥ ಅಥವಾ ಆರಂಭಗೊಂಡಂಥ ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ಆ ಒಂದು ಪ್ರದೇಶದ ಏಳಿಗೆಗೋಸ್ಕರ ಅಥವಾ ಆ ಪ್ರದೇಶದ ಸಾಮಾಜಿಕ ಸುಧಾರಣೆಗೋಸ್ಕರ ಸಾಕಷ್ಟು ಕೆಲಸವನ್ನು ಮಾಡ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ದೀಸ್ ಆರ್ ಆಲ್ ದ ರೆಫರೆನ್ಸ್ ಬುಕ್ಸ್ ವಿಚ್ ಐ ಹ್ಯಾವ್ ಯೂಸ್ ಟು ಪ್ರಿಪೇರ್ ದ ಸೆಷನ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್.